ಸಮಯ ಸಾಧಕಿ ನನಗೆ ಗೊತ್ತಿಲ್ಲ. ಬಟ್ ಆಟ ಆಡೋ ಇರ್ದಲ್ಲಿ ಬರದಲ್ಲಿ ಒಂದ್ ಸ್ವಲ್ಪ ಅಲ್ಲಿ ಇಲ್ಲಿ ತಪ್ಪುಗಳಾಗಿದೆ. ಅದನ್ನ ಸರ್ ಹೇಳಿದ್ದಾರೆ, ನಾವು ಮಾತಾಡಿದೀವಿ, ಅವರು ಅಕ್ಸೆಪ್ಟ್ ಮಾಡಿದ್ದಾರೆ. ಅದು ಆಟ ಆಡ್ತಾ ಆಗಿರೋಂಥ ತಪ್ಪುಗಳು. ಅದೇ ಬಿಗ್ನಿಂಗ್ ಡೇಸ್ ಅಲ್ಲಿ ಆಗ್ತಾ ಇದೆ ಅಂತ ಜಗಳ ಜಗದೀಶ್ ಸರ್. ಯಾಕೆ ಅವ್ರು ಚೆನ್ನಾಗೂ ಇರ್ತಿದ್ದನ್ನ ನೋಡ್ತಾ ಇದ್ನಲ್ಲ, ಈ ರೀತಿ ಯಾಕಿದ್ದಾರೆ ಅಂತ ಹೇಳಿ ಸ್ವಲ್ಪ ಇರಿಟೇಟ್ ಆಗಿ ಇರ್ಬೇಕಿತ್ತು. ಹೌದು, ಬಿಕಾಸ್ ಅವ್ರು ಒಳ್ಳೆ ಕಂಟೆಸ್ಟೆಂಟೇನೆ. ಅವರಿಗೆ ಅದುವೇ ರೌಂಡ್ ನೋಡಿದೀವಿ, ಅವ್ರು ಖುಷಿಯಾಗಿದ್ದು, ಜೋಕ್ ಮಾಡಿದ್ದು ಎಲ್ಲ ನೋಡಿದೀವಿ. ಈ ಸಿಟ್ಟು ಅಥವಾ ಜಗಳದ ವಿಚಾರದಿಂದ ಹೊರಗೆ ಹೋಗಿದ್ದು, ಆ ಮೂಮೆಂಟಿಗೆ ನಾವೆಲ್ಲ ಚಪ್ಪಾಳೆ ತಟ್ಟಿದ್ದು ಇದೆ. ಬಟ್ ಆಮೇಲೆ ಏನಾಗುತ್ತೆ, ಅಗೇನ್ ರಂಜಿತ್ ಅವ್ರು ಹೋದಾಗ ಅಥವಾ ಇವ್ರು ಇಬ್ರು ಮಿಸ್ ಮಾಡ್ಕೊಂಡ್ಬಿಟ್ರು, ಒಂದ್ ಒಳ್ಳೆ ಅವಕಾಶ ಮಿಸ್ ಮಾಡ್ಕೊಂಡ್ಬಿಟ್ರು ಅಂತ ಅನ್ಸಿದ. ಏನಿಲ್ಲ, ಬಿಗ್ ಬಾಸ್ ವಿತೌಟ್ ಹಿಮ್ ನನಗೆ ಒಂದು ಬ್ಲಾಂಕ್ ಸ್ಕ್ರೀನ್ ತರ. ಏನ್ ನೆಕ್ಸ್ಟ್ ಏನು ಕಾಣೋದಿಲ್ಲ, ನೋಡ್ಬೇಕು ವಾಟ್ ನೆಕ್ಸ್ಟ್ ಅಂತ. ಬಟ್ ಇಟ್ ಇಸ್ ಅನ್ ಇನ್ಕಂಪ್ಲೀಟ್ ಒಂಥರ ಕಂಪ್ಲೀಟ್ ಬ್ಲಾಂಕ್ನೆಸ್ ವಿತೌಟ್ ಹಿಮ್. ಗೌತಮಿ ಜಾಧವ್ ನನ್ ಬಗ್ಗೆ ನೀವೇ ಹೇಳ್ಬೇಕು. ಇಲ್ಲ, ನಿಮ್ ಬಗ್ಗೆ ನೀವ್ ಹೇಳೋದಾದ್ರೆ. ನನ್ ಬಗ್ಗೆ ಎಂತ ನಾ ಹೇಳೋದು, ಎಂತ ಹೇಳೋದು? ನೀವು ಇಷ್ಟ ದಿನ ಬೇರೆಯವ್ರ ಬಗ್ಗೆ ಎಲ್ಲ ಹೇಳಿದ್ರೆ, ಅವ್ರಿಗೆ ಇವ್ರಿಗೆ ಇವ್ರು ಒಳ್ಳೆಯವರು, ಇವ್ರು ಈ ತರ ಅಂತ ಹೇಳಿದ್ರ. ನಿಮ್ ಬಗ್ಗೆ ನೀವ್ ಹೇಳಿ, ಏನ್ ಹೇಳಿ? ನಿಮ್ಮ ನನ್ ವ್ಯಕ್ತಿತ್ವದ ಬಗ್ಗೆ ಬಗ್ಗೆ ಸುಮ್ನೆ ಒಂದ್ಸತಿ ಮನೆಯೊಳಗಿದ್ದಾಗ ನಾನು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀನಿ, ಎಲ್ಲದ್ರಲ್ಲೂ ಪಾಸಿಟಿವ್ ಹುಡುಕ್ತೀನಿ. ಅಂದ ತಕ್ಷಣ ಇಡೀ ಮನೆಯವ್ರು ಅದನ್ನೇ ಮಾತಾಡಕ್ ಶುರು ಮಾಡ್ತೀವಿ. ಇವಾಗ ನಾನು ಅದನ್ನ ಹೇಳಿದ್ರೆ ಏನ್ ಹೇಳೋದು? ನನ್ ಬಗ್ಗೆ ನೋಡಿರೋರೆಲ್ಲರೂ ಹೇಳ್ಬೇಕು. ಸ್ವಲ್ಪ ಅಂದ್ರೆ ಯಾವಾಗ್ಲೂ ನಗ್ತಾ ಸ್ಮೈಲಿಂಗ್ ಅಲ್ಲಿ ಇದ್ದಿದ್ರಿಂದ ನಿಮಗ್ ಬೇರೆ ತರ ಅನ್ಸಿರ್ಬೋದೇನೋ. ಬಟ್ ಲೈಫ್ ಅದೇ ರೀತಿ ನೋಡೋದಕ್ ಶುರು ಮಾಡಿ ಡಬಲ್ ಆಗಿದೆ ಪ್ರೀತಿ ಆಶೀರ್ವಾದ ಎಲ್ಲ. ಅಲ್ಲಿವರೆಗೂ ಮನೆಯೊಳಗೆ ಹೋಗುವವರೆಗೂ ನನ್ನ ಪಾತ್ರದ ಮೂಲಕ ಇಷ್ಟಪಡ್ತಾ ಇದ್ರು, ಪಾತ್ರವಾಗಿ ಇಷ್ಟಪಡ್ತಾ ಇದ್ರು. ಈಗ ನನ್ನನ್ನ ವ್ಯಕ್ತಿಯಾಗಿ, ನನ್ನ ವ್ಯಕ್ತಿತ್ವಕ್ಕೆ ಇಷ್ಟಪಡ್ತಿದ್ದಾರೆ. ಐ ಥಿಂಕ್ ಅಲ್ಲಿ ನಾನು ಗೆದ್ದು ಬಿಟ್ಟಿದ್ದೀನಿ ಅಂತ ಅನ್ಸುತ್ತೆ. ತುಂಬಾ ಖುಷಿ ಆಗತ್ತೆ. ಒಂದು ಗೊಂದಲ ಇತ್ತು ಮನೆಯೊಳಗೆ ಹೋಗ್ಬೇಕಂದ್ರೆ, ನನ್ನನ್ನು ಆ ರೀತಿ ಇಷ್ಟಪಟ್ಟಿದ್ದಾರೆ. ಇಲ್ಲಿ ಕಂಪ್ಲೀಟ್ ನನಗೆ ಗೊತ್ತಿತ್ತು ನಾನು ಕಾಂಟ್ರಾಸ್ಟ್, ಆ ಪಾತ್ರಕ್ಕೆ ಕಾಂಟ್ರಾಸ್ಟ್ ಇಷ್ಟಪಡ್ತಾರ ಅನ್ನುವಂತ ಭಯ ಇತ್ತು. ಬಟ್ ನಿಜವಾಗ್ಲೂ ಅದಕ್ಕಿಂತ ಜಾಸ್ತಿನೇ ಇಷ್ಟಪಡ್ತಿದ್ದಾರೆ. ಈಗ ನಂಗೇನ್ ನಾನು ನೋಡ್ತಾ ಇದ್ದೀನಿ ಓಡಾಡ್ಬೇಕಂದ್ರೆ ಅಥವಾ ಸೋಷಿಯಲ್ ಮೀಡಿಯಾ ಮೂಲಕ ತುಂಬಾ ಪ್ರೀತಿ ತುಂಬಾ ಡಬಲ್ ಆಗಿದೆ. ಅಷ್ಟು ಚಂದ ನನ್ನನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾ ಇರೋದೇ ಹೀಗೆ. ಸೊ ನಾನು ಇರುವಂತ ರೀತಿನ ಅಕ್ಸೆಪ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಪಾತ್ರವಾಗಿನೂ ನನ್ನನ್ನು ಅಕ್ಸೆಪ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಅದೇ ರೀತಿ ಒಳ್ಳೆ ಒಳ್ಳೆ ಪಾತ್ರದ ಮೂಲಕ ನಿಮ್ ಮುಂದೆ ಕಾಣಿಸ್ಕೊತಾನೆ ಇರ್ತೀನಿ. ಇದೇ ರೀತಿ ಪ್ರೀತಿ ಮಾಡ್ತಾ ಇರಿ.